ಹಾಯ್, ಗುಡ್ ಈವ್ನಿಂಗ್. ದಿಸ್ ಇಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸನ್ನು ನೋಡೋಣ. ಹಾಗೆ ಎಲ್ಲೆಲ್ಲಿ ನಾವು ಇವತ್ತು ಒಂದು ವಿಶೇಷವಾಗಿ ಅಂದರೆ ಒಂದು ಆಪ್ಷನ್ ಟ್ರೇಡ್ ಮಾಡೋರಿಗೆ ಏನೆಲ್ಲ ಒಂದು ನಾವು ಚಾರ್ಟಲ್ಲಿ ನೋಡಬೇಕಾಗತ್ತೆ ಅನ್ನೋದು ಕೂಡ ಒಂದು ಸ್ವಲ್ಪ ನೋಡೋಣ. ಒಂದು ಮಾಸ್ಟರಿಂಗ್ ದ ಆಪ್ಷನ್ ಟ್ರೇಡಿಂಗ್ ಹೇಗೆ ಮಾಡ್ಬೋದು ಅನ್ನೋ ಒಂದು ಸೀರೀಸನ್ನು ಮಾಡೋದಕ್ಕೆ ನಾನು ಒಂದು ಪ್ರಯತ್ನ ಪಡ್ತೀನಿ. ಲೆಟ್ಸ್ ಡೈವ್ ಟು ದ ಚಾರ್ಟ್. ಈಗ ನಾನು 15 ಮಿನಿಟ್ಸ್ ಚಾರ್ಟಲ್ಲಿದ್ದೀನಿ. ಸೊ ಸ್ವಲ್ಪ ನಿನ್ನೆ ಇದು ರಿಕ್ಯಾಪ್ ಮಾಡ್ಕೊಂಡು ಬಂದರೆ ನನಗೆ ಒಂದು ಟ್ರೆಂಡ್ ಲೈನ್ ಆಲ್ರೆಡಿ ಡ್ರಾ ಮಾಡಿದ್ದೆ. ಆ ಟ್ರೆಂಡ್ ಲೈನನ್ನು ರೆಸ್ಪೆಕ್ಟ್ ಮಾಡಿ ಮೇಲ್ಗಡೆ ಹೋದರೆ ವಿಲ್ ಸಿ ಹೈಯರ್ ಅಪ್ಪರ್ ಎಂಡ್ದು ಟಾರ್ಗೆಟ್ ಏನು ಅಂತ ಕೂಡ ಹೇಳಿದೆ. ಬಟ್ ಏನಾಯಿತು, ಇದು ಗ್ಯಾಪ್ ಅಪ್ ಏನೋ ಆಯಿತು ಸ್ಲೈಟಾಗಿ, ಬಟ್ ಇಟ್ಸ್ ನಾಟ್ ಎ ಪಾರ್ಷಿಯಲ್ ಗ್ಯಾಪ್ ಅಪ್ ಆಗಿ ವಾಪಸ್ ಪುನಃ ಆ ಟ್ರೆಂಡ್ ಲೈನನ್ನು ಬ್ರೀಚ್ ಮಾಡಿ ಅಗೇನ್ ಅದನ್ನೇ ರೆಸಿಸ್ಟ್ ಮಾಡ್ಕೊಂಡು ಬಂದಿದೆ. ಸೊ ನಾಳೆಗೆ ಏನಾದರೂ ನಮಗೆ ಮೇಜರ್ ಏರಿಯಾ ಯಾವುದು ನಮಗೆ ಸಪೋರ್ಟ್ ಅನ್ನೋದು ಅಂತ ನೋಡಿದ್ರೆ ನನಗೆ ಪ್ರೆಸೆಂಟ್ಲಿ ಜಸ್ಟ್ 25,000 ಒಂದು ಮೇಜರ್ ಸಪೋರ್ಟ್ ಆಗಿ ಕಾಣಿಸ್ತದೆ. ಮಾರ್ಕೆಟ್ ಏನಾದ್ರು ಈ ಏರಿಯಾಗೆ ಬಂದು ನಮಗೆ ಸಪೋರ್ಟ್ ಮಾಡ್ತಂದರೆ ವಿಲ್ ಸಿ ನಮ್ಮ ಅಲ್ಲಿಂದ ಒಂದು ಬೌನ್ಸ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಈ ಏರಿಯಾದ್ದು 25,000 ಏರಿಯಾ ಬಂದು ಮೇಜರ್ ಒಂದು ಸಪೋರ್ಟ್ ಆಗುತ್ತೆ. ಸೊ ಈ ಏರಿಯಾದಲ್ಲಿ ಒಂದು ಬೌನ್ಸ್ ನೋಡೋದಕ್ಕೆ ನಮಗೆ ಒಂದು ಸಿಗ್ಬೋದು. ತೀರಾ ಇಲ್ಲ ಇದನ್ನು ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟ್ ಲೆವೆಲ್ 24,820 ವಿಲ್ ಬಿ ಮೇಜರ್ ಸಪೋರ್ಟ್ ಏರಿಯಾ ಆಗುತ್ತೆ. ಸೊ ಇದನ್ನೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ. ವಾಪಸ್ ಪುನಃ ನಮಗೆ ಎಲ್ಲಿಂದ ನಮಗೆ ಸಪೋರ್ಟ್ ಸಿಗ್ಬೋದು ಅಂತ ನೋಡೋಣ. ಫ್ರೆಶ್ ಆಗಿ ಹಾಕ್ಕೊಳ್ಳೋಣ. ಓಕೆನಾ? ಎಸ್. ಸೊ 15 ಮಿನಿಟ್ಸ್ ಚಾರ್ಟಲ್ಲಿ ಹೇಗೆಲ್ಲ ನಾವು ಸಪೋರ್ಟನ್ನು ಡ್ರಾ ಮಾಡಬಹುದು. ಮೇಜರಾಗಿ ನಮಗೆ ಈ ಏರಿಯಾ ಒಂದು ಸಪೋರ್ಟಾಗಿ ಕಾಣಿಸ್ತದೆ. ಕರೆಕ್ಟ್? ಯಾಕೆ ಇದನ್ನು ಸಪೋರ್ಟ್ ಅಂತ ನಾನು ಇದು ಮಾಡ್ತೀನಿ, ಯಾಕಂದರೆ ನಾನು ಮಾಡೋಕ್ಕೆ ಹೋಗ್ತಾ ಇರೋದೇ ಮಾಸ್ಟರಿಂಗ್ ದ ಆಪ್ಷನ್ ಟ್ರೇಡಿಂಗು. ಆ ಒಂದು ಸೀರೀಸನ್ನು ಒಂದು ಮಾಡ್ತಾ ಇರುವಾಗ ನಾನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟಾಗಿ ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಏರಿಯಾ ವಿಲ್ ಹ್ಯಾವ್ ಟು ನಮಗೆ ಒಂದು ನೇಕೆಡ್ ಹೈಸ್ಗೆ ಕಾಣಬೇಕದು. ಆ ಒಂದು ಇದನ್ನ ಫಸ್ಟ್ ಸ್ಟೆಪ್ಸನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ನನಗೆ ಇಲ್ಲೊಂದು ಸಪೋರ್ಟ್ ಝೋನ್ ಕಾಣಿಸ್ತಾ ಇದೆ. ಸೊ ಅದು ಬಿಟ್ಟರೆ ಬೇರೆ ಎಲ್ಲಿ ಕಾಣಿಸ್ತಾ ಇದೆ ಸಿ ಹಾಗೆ 24,700 ಹತ್ರ, ಅದಕ್ಕಿಂತ ಮೊದಲು ಇನ್ನೊಂದು ಇದೆ. ಎಸ್, 800 G ಇದು 24,820 ಇದೆಲ್ಲ ಒಂದು ಸಪೋರ್ಟು. ಆಯಿತಾ? ರೆಸಿಸ್ಟೆನ್ಸ್ ಎಲ್ಲಿ ಕಾಣಿಸ್ತದೆ ಸಿ ದಿಸ್ ಈಸ್ ಒನ್ ಏರಿಯಾ ವಿಲ್ ಚೇಂಜ್ ದಿಸ್. ಇದು ನನಗೆ ಒಂದು ರೆಸಿಸ್ಟೆನ್ಸ್ ಆಗಿ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಹಾಗೆ ವಿಲ್ ಹ್ಯಾವ್ ಇಲ್ಲೊಂದು ಗ್ಯಾಪ್ ಕೂಡ ಇದೆ. ಇದು ಒಂದು 25,340 ಇದು ಕೂಡ ಒಂದು ರೆಸಿಸ್ಟೆನ್ಸು. ನಾಳೆಗೆ ಮಾರ್ಕೆಟು ಸಪೋಸ್ ಈ ಎಲ್ಲಿ 25,000 ಹತ್ರ ಬಂದರೆ ಒಂದು ಚಿಕ್ಕದಾಗಿ ಬೌನ್ಸ್ ಆಗಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ಹೇಳೋದು ನಾವು ಲರ್ನಿಂಗ್ ಮಾಡುವಾಗ ಅಬ್ಸರ್ವೇಷನ್ಸ್ ಫಸ್ಟ್ ಮಾಡಬೇಕಾಗತ್ತೆ. ಎಲ್ಲಿ ಸಿಗ್ತದೆ 25,000 ಏರಿಯಾದಲ್ಲಿ ಒಂದು ಸಪೋರ್ಟನ್ನು ನೋಡ್ಬೋದು. ಈ ಏರಿಯಾಗೆ ಬಂದು ಏನಾದ್ರು ಪ್ರೈಸ್ ಆ್ಯಕ್ಷನ್ ಮಾಡಿ ಹೋಯಿತು ಅಂತಂದರೆ ವಾಪಸ್ ನಮಗೆ ಈ ಯಾವುದು 25,200 ಒನ್ಸ್ ಅಗೇನ್ ವಿಲ್ ಬಿ ದ ರೆಸಿಸ್ಟೆನ್ಸ್ ಪಾಯಿಂಟು. ಇಲ್ಲ ನಾಳೆ ಮತ್ತೆ ಆ ಒಂದು ಏರಿಯಾ ಕೂಡ ಟೆಸ್ಟ್ ಮಾಡಿ ಪುನಃ ಕೆಳಗೆ ಡ್ರಾಪ್ ಆಯಿತು ಅಂತಂದರೆ ನಮಗೆ ಮೇಜರ್ ಸಪೋರ್ಟ್ ಬಂದುಬಿಟ್ಟು 24,820 ಈಸ್ ಗೋಯಿಂಗ್ ಟು ಬಿಕಮ್ ಅವರ ಒಂದು ಮೇಜರ್ ಸಪೋರ್ಟಾಗಿ ವರ್ಕ್ ಆಗುತ್ತೆ. ಇಲ್ಲಿಂದ ಒಂದು ಬೌನ್ಸ್ ಬರೋಕ್ಕೆ ತುಂಬ ಚಾನ್ಸಸ್ ಇದೆ. ಯಾರು ಇಲ್ಲಿ ಟ್ರೇಡ್ ತೊಗೊಳಕ್ಕೆ ಬಾರ್ಗೇನ್ ಅಷ್ಟು ಇಷ್ಟ ಆಗಲ್ಲ ಅಂದವರು ದೇ ಕ್ಯಾನ್ ವೆಯ್ಟ್ ಟಿಲ್ ದಿಸ್ ಲೆವೆಲ್.
ಇಯರ್ ವಿಲ್ ಗೆಟ್ ಒಂದು ಒಳ್ಳೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಯಾವುದೆಲ್ಲ ಏನು ಮಾಡ್ಬೋದು, ಈಗ ನಾವು ಆಪ್ಷನ್ಸ್ ಮಾಡೋಕ್ಕೆ ಹೋಗ್ತಾ ಇದೀವಿ ಅಂತಂದರೆ ಯಾವುದೆಲ್ಲ ಇದು ತೊಗೊಳ್ಬೋದು. ಈ ಏರಿಯಾದಲ್ಲಿ ಬಂದಾಗ ನಾನು ಒಂದು ಸಿಯನ್ನು ಬೈ ಮಾಡ್ಲಿಕ್ಕೆ ನೋಡ್ಬೋದು. ಆರ್ ಎಲ್ಸ್ ಪಿಯನ್ನು ಸೆಲ್ ಕೂಡ ಮಾಡಬಹುದು ಅಲ್ವಾ. ಸೆಲ್ ಕೂಡ ಮಾಡ್ಬೋದು. ಈ ಪಿ ಸಿ ಏನು ಅಂತ ಗೊತ್ತಿಲ್ಲ ಅಂತಂದರೆ ದೋಸು ಆರ್ ನ್ಯೂ ದೆ ಕೆನ್ ಕಮೆಂಟ್. ಇದು ನಮ್ಗೆ ಸಿ ಅಂದರೆ ಗೊತ್ತಿಲ್ಲ, ಪಿ ಅಂದರೆ ಗೊತ್ತಿಲ್ಲ ಅಂದರೆ ದೆ ಕೆನ್ ಕಮೆಂಟ್. ಅದ್ರ ಬಗ್ಗೆ ನಾವು ಇಂಡೆಪ್ತ್ ಹೋಗ್ಬೋದು. ದೋಸ್ ಆರ್ ಆಲ್ರೆಡಿ ಇನ್ ಟ್ರೇಡಿಂಗ್, ಫಾರ್ ದೆಮ್ ಐ ಆಮ್ ಟೆಲಿಂಗ್. ಈ ಏರಿಯಾಗೆ ಬಂದಾಗ ಒಂದು ಮಾರ್ಕೆಟ್ ಬೌನ್ಸ್ ಆಗೋಕ್ಕೆ ಸಾಧ್ಯತೆ ಇದ್ದಾಗ ಪ್ರೈಸ್ ಆಕ್ಷನ್ ನೋಡಿಕೊಂಡು ನಾವು ಸಿ ಬೈ ಮಾಡ್ಬೋದು. ಇಲ್ಲ ಅಂತಂದರೆ ಸ್ವಲ್ಪ ಕ್ಯಾಪಿಟಲ್ ಇದೆ, ಚೆನ್ನಾಗಿ ನಂತರ ಕ್ಯಾಪಿಟಲ್ ಇದೆ, ಸೇಫರ್ ಸೈಡ್ ನಾನು ಟ್ರೇಡ್ ಮಾಡಬೇಕು ಅಂತಂದರೆ ದೇ ಕ್ಯಾನ್ ಪಿ ಸೆಲ್ನ ಮಾಡಬಹುದು. 2 ಆಪರ್ಚುನಿಟೀಸ್ ಆರ್ ದೇರ್. ಓಕೆ, ಇದು ಎಸ್. ಬಟ್ ಏರಿಯಾದಲ್ಲಿ ಪ್ರೈಸ್ ಆ್ಯಕ್ಷನ್ನ ಮಸ್ಟ್ ಆ್ಯಂಡ್ ಶುಡ್ ನೋಡಲೇಬೇಕು. ದೋಸ್ ಯು ಹ್ಯಾವ್ ತರೋ ನಾಲೆಡ್ಜ್ ವಿತ್ ಕ್ಯಾಂಡಲ್ಸ್ಟಿಕ್ಸ್ ಮತ್ತು ಕ್ಯಾಂಡಲ್ಸ್ಟಿಕ್ಸ್ ಪ್ಯಾಟ್ರನ್ನು, ಚಾರ್ಟ್ ಪ್ಯಾಟ್ರನ್ನು ಗೊತ್ತಿದೆ ಅಂತಂದರೆ ಈಸಿಯಾಗಿ ಏರಿಯಾದಲ್ಲಿ ಏನು ಆ್ಯಕ್ಷನ್ ಮಾಡಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗತ್ತೆ. ಇಲ್ಲಾಂತಂದರೆ ಆಪ್ಷನ್ ಟ್ರೇಡಿಂಗು ತುಂಬ ಕಡಿಮೆ ಅಮೌಂಟಲ್ಲಿ ಆಗೋವಂಥದ್ದಲ್ವ. ಇದಕ್ಕೆ ಹೆವಿ ಕ್ಯಾಪಿಟಲ್ ಬೇಕಿಲ್ಲ, ಇನ್ನೊಂದಿಲ್ಲ, ಎಲ್ಲರೂ ಮಾಡ್ಬೋದು ಅಂತ ತುಂಬ ಏನೂ ಗೊತ್ತಿಲ್ಲದೇ ಟ್ರೇಡಿಂಗಿಗೆ ಇಳಿತಾರೆ. ಅದು ತುಂಬ ತಪ್ಪು ಅಂತ ಹೇಳ್ತೀನಿ. ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದು ಅದ್ರ ಬಗ್ಗೆ ಹೋಲ್ಡು ಗ್ರಿಪ್ಪು ಇದ್ದರೆ ಮಾತ್ರ ನಾವು ಆಪ್ಷನ್ ಟ್ರೇಡಿಗೆ ಮತ್ತು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೇಳುತ್ತೆ. ಮತ್ತು ಎಕ್ಸ್ಪೀರಿಯನ್ಸ್ಗಿಂತ ಮೋರ್ ಓವರ್ ದ್ಯಾಟ್ ಸ್ಕಿಲ್ನ ಕೇಳುತ್ತೆ. ಯಾವ್ಯಾವ ಚಿಕ್ಕ ಚಿಕ್ಕ ಒಂದು ಇದು ಮ್ಯಾಟ್ರ್ ಕೂಡ ಇಲ್ಲಿ ಕನ್ಸಿಡರೇಷನ್ ನಾವು ತೊಗೊಳ್ಬೇಕು. ಇಲ್ಲ ಅಂತಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ತುಂಬ ಚಿಕ್ಕ ಅಮೌಂಟಲ್ಲಿ ನಾವು ಟ್ರೇಡ್ ಮಾಡಬಹುದು, ಬಟ್ ಎಷ್ಟು ಸರ್ವೈವ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟು. ಅಥವಾ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ನಮ್ಮ ಹತ್ರ ಅಷ್ಟು ಪೊಟೆನ್ಷಿಯಲ್ ಇದೆಯಾ, ಅಷ್ಟು ನಾಲೆಡ್ಜ್ ಇದೆಯಾ, ಅಷ್ಟು ನಾಲೆಡ್ಜು ಜೊತೆಗೆ ನಮ್ಮ ಹತ್ರ ಅಷ್ಟು ಸಫಿಷಿಯೆಂಟ್ ಕ್ಯಾಪಿಟಲ್ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ನಾವು ಟ್ರೇಡ್ ಮಾಡಬೇಕಾಗತ್ತೆ. ನಾನು ಸ್ವಲ್ಪ ಅಡ್ವಾನ್ಸ್ ವರ್ಷನ್ ತೊಗೊಂಡಿದ್ದೀನಿ. ಇಷ್ಟು ದಿನ ಬರೀ ನಿಮಗೆ ಅನಾಲಿಸಿಸ್ ಮಾಡ್ತಾ ಇದ್ದೆ, ಎಲ್ಲಿಂದ ಎಲ್ಲಿವರೆಗೂ ಹೋಗ್ಬೋದು, ಯಾವ ಝೋನಲ್ಲಿ ಏನು ಇದು ಮಾಡ್ಬೋದು ಅಂತ. ಬಟ್ ಇವತ್ತು ಡೈರೆಕ್ಟಾಗಿ ನಾವು ಆಪ್ಷನ್ಸನ್ನು ಯಾವ ರೀತಿಯೆಲ್ಲ ಅದರಲ್ಲಿ ಟ್ರೇಡ್ ಮಾಡ್ಬೋದು ಅನ್ನೋದಕ್ಕೆ ಕೂಡ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಇದು ನಿಫ್ಟಿಗೂ ಆಗ್ಬೋದು, ಬ್ಯಾಂಕ್ ನಿಫ್ಟಿಗೂ ಆಗ್ಬೋದು, ಬಟ್ ಲೆವೆಲ್ಸ್ ಮೇ ವೇರಿ ಅಷ್ಟೇ ಅಲ್ವಾ. ಸೊ ಇದು ಒಂದು ನನ್ನ ನಿಫ್ಟಿ ಅನಾಲಿಸಿಸ್ ಆಗಿದೆ. ಇದಕ್ಕೂ ಬ್ಯಾಂಕ್ ನಿಫ್ಟಿಗೆ ಹೋಗೋಣ. ಎಸ್, ಬ್ಯಾಂಕ್ ನಿಫ್ಟಿಯಲ್ಲಿ ಈಗ ಮಂತ್ಲಿ ಯಾವ ಎಕ್ಸ್ಪೈರಿ ಬಂದಾಗಿಂದ ಸ್ವಲ್ಪ ಅದರಲ್ಲಿ ನಮಗೆ ಟ್ರೇಡ್ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ. ಯಾಕಂತಂದರೆ ಪ್ರೀಮಿಯಮ್ ತುಂಬ ಯೂಸ್ ಇದ್ದಾಗ ಅದು ಟ್ರೇಡ್ ಮಾಡೋಕ್ಕೆ ಅಷ್ಟು ಇಟ್ಸ್ ನಾಟ್ ಕಂಫರ್ಟೇಬಲ್. ಅದ್ರ ಬದಲಾಗಿ ನಾವು ಈಕ್ವಿಟಿನೇ ಮಾಡ್ಬೋದು ಅನ್ನೋ ಒಂದು ಕನ್ಕ್ಲೂಷನ್ಗೆ ಬಂದುಬಿಟ್ಟಿದ್ದೀವಿ. ಸೊ ಬೇರೆ ಆಪ್ಷನ್ಸ್ ಇಲ್ಲ ನಮಗಿರೋದು. ಈಗ ಸೆನ್ಸೆಕ್ಸು ಬಿಟ್ಟರೆ ನಿಫ್ಟಿ 2 ಇದಿದೆ. ಮುಂದಿನ ದಿನಗಳಲ್ಲಿ ಆದರೆ ಸೆನ್ಸೆಕ್ಸ್ ಕೂಡ ನಾನು ಒಂದು ಅನಾಲಿಸಿಸನ್ನು ಮಾಡ್ತೀನಿ. ಓಕೆ, ಇದು ನೋಡಿ ನಾವು ಹಾಕೊಂಡಿರೋ ಝೋನು ಸೇಮ್ ಇದಕ್ಕೂ ಟ್ರೆಂಡ್ ಲೈನ್ ಅಪ್ಲೈ ಮಾಡಿದೆ. ಆ ಟ್ರೆಂಡ್ ಲೈನನ್ನೇ ರೆಸಿಸ್ಟ್ ಮಾಡಿಕೊಂಡು ಪುನಃ ನಮ್ಮ ಒಂದು ಝೋನ್ ಆಲ್ರೆಡಿ ವಿಚ್ ಹ್ಯಾವ್ ಡ್ರಾನ್ ಅಲ್ಲಿವರೆಗೂ ಬರೋ ಚಾನ್ಸಸ್ ಇದೆ. ಆ ಒಂದು ಏರಿಯಾದಲ್ಲಿ ಏನಾದ್ರು ಪ್ರೈಸ್ ಆಕ್ಷನ್ಸ್ ಆಗಿ ಮೇಲೆ ಹೋಯ್ತು ಅಂತಂದರೆ ವಿಲ್ ಸಿ ಅಪ್ವರ್ಡ್. ಇಲ್ಲ ಇದನ್ನು ಬ್ರೇಕ್ ಮಾಡೋಕ್ಕೆ ತುಂಬ ಸಾಧ್ಯತೆ ಇದೆ ಅಂತ ಹೇಳಿದ್ರೆ, ತುಂಬ ಡ್ರಾಸ್ಟಿಕ್ ಫಾಲ್ ಅಂತ ಆದರೆ ನೆಕ್ಸ್ಟು ನಮಗೆ ಇದು 56,270 ಅರೌಂಡ್ 300, ಅದು ಬಿಟ್ಟರೆ 55,600. ತುಂಬ ಯಾಕಂದರೆ ಯೂಜ್ ಇದಿದೆ, ಡಿಫ್ರೆನ್ಸ್ ಇದೆ ಒಂದು ಪಾಯಿಂಟ್ಗೂ ಇನ್ನೊಂದು ಪಾಯಿಂಟ್ಗೂ. ಯಾಕಂದರೆ ಇದ್ರದ್ದು ಮೊಮೆಂಟಮ್ ಕೂಡ ಹಾಗೇ ಇದೆ ಅಲ್ವಾ. ಸೊ ನಮಗೆ ಇಮಿಡಿಯೇಟಾಗಿ ಸಿಗುವಂಥದ್ದು 56,600 ಹತ್ರ ಒಂದು ಈ ಝೋನ್ ಏನು ಡ್ರಾ ಮಾಡ್ಕೊಂಡಿದ್ದೀನಿ, ಇದು ಒಂದು ನಮಗೆ ಸಪೋರ್ಟ್ ಆಗಿ ವರ್ಕ್ ಮಾಡಿದ್ರೆ ಇಲ್ಲಿಂದ ನಾನು ಏನು ಮಾಡ್ಬೋದು. ಯೂಶ್ವಲಿ ನಾನು ತುಂಬ ಸೆಲ್ಲಿಂಗೇ ಮಾಡೋದ್ರಿಂದ ಒಂದು ಪುಟ್ಟನ್ನು ಇಲ್ಲಿಂದ ಒಂದು ಸೆಲ್ ಮಾಡೋದಕ್ಕೆ ನೋಡ್ತೀನಿ. ಪ್ರೈಸ್ ಆ್ಯಕ್ಷನ್ ನೋಡಿಕೊಂಡು ಟ್ರೇಡ್ ಮಾಡಬಹುದು. ಇಲ್ಲ ತುಂಬ ಒಳ್ಳೆಯ ಒಂದು ಪೊಟೆನ್ಷಿಯಲಾಗಿ ಮೊಮೆಂಟಮ್ಮಲ್ಲಿ ಮೂವ್ ಆಗುತ್ತೆ ಅಂತಂದರೆ ಬೈ ಕೂಡ ಮಾಡ್ಬೋದು. ಯಾಕಂದರೆ ಬೈಯಿಂಗಿಗೆ ತುಂಬ ಒಂದು ಅಕ್ಯುರಸಿ ಕೇಳುತ್ತೆ, ತುಂಬ 99.9 ಅಕ್ಯುರಸಿ ಕೇಳುತ್ತೆ. ಇಲ್ಲ ಅಂತಂದರೆ ಮೊಮೆಂಟಮ್ ಕಟ್ ಆಯಿತು ಅಂತಂದರೆ ನಮ್ಮ ಪ್ರೀಮಿಯಮ್ ಕೂಡ ಮೂವ್ ಆಗೋದೇ ಇಲ್ಲ.
ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸ್ವಲ್ಪ ಸೆಲ್ಲರ್ಸ್ಗೆ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ದೋಸ್ ಹ್ಯಾವ್ ಎನಫ್ ಕ್ಯಾಪಿಟಲ್ ಇದ್ದವರು ಒಂದು ಸೆಲ್ಲಿಂಗನ್ನು ಟ್ರೈ ಮಾಡಬಹುದು ಇದರಲ್ಲಿ. ಐ ಹೋಪ್ ಇಷ್ಟು ನನ್ನ ಒಂದು ಹೈಯರ್ ಸೈಡಿಗೆ ನೋಡಬೇಕಲ್ಲ, ಇದು ನಮಗೆ ಲೋವರ್ ಸೈಡದ್ದು ನೋಡಿದ್ವಿ. ಹೈಯರ್ ಸೈಡ್ ಏನು ನಾಳೆಗೆ ಏನಾದ್ರು ಗ್ಯಾಪ್ ಅಪ್ ಆಯಿತು, ಪಾಸಿಟಿವ್ ನೋಟಲ್ಲಿ ಮಾರ್ಕೆಟ್ ಏನಾದ್ರು ಓಪನ್ ಆಗಿ ಮೇಲೆ ಹೋಯ್ತು ಅಂತಂದರೆ ಆ್ಯಸ್ ಯೂಶ್ವಲ್ ಇದೆಲ್ಲ ರೆಸಿಸ್ಟೆನ್ಸ್ ಪಾಯಿಂಟ್ಗಳು 57,000 50,200 ಇಲ್ಲಿವರೆಗೂ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಈಗ ಇದರಲ್ಲೂ ಕೂಡ ನಾವು ಇದೆಲ್ಲ ಡಿಲೀಟ್ ಮಾಡ್ತೀನಿ. ಸೊ ಫಾರ್ ದ ಲರ್ನಿಂಗ್ ಪರ್ಪಸ್ ನಾವೆಲ್ಲಿ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನನಗೆ ಗೊತ್ತೇ ಇಲ್ಲ ಹೇಗೆ ಇದು ಡ್ರಾ ಮಾಡೋದು ಅನ್ನೋದನ್ನು ಅಂತ ಯಾರಿಗಾದರೂ ಅನಿಸಿದರೆ ಅದನ್ನು ಈಗ ಕಲಿತಾ ಹೋಗೋಣ. ಓಕೆ, ಆದಷ್ಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲೇ ಡ್ರಾ ಮಾಡಿ. ಇಲ್ಲಾಂದರೆ ಅದಕ್ಕಿಂತ ಲೋವರ್ ಟೈಮ್ ಫ್ರೇಮ್ ಅಂತಂದರೆ ಅಷ್ಟು ನಮಗೆ ಅಕ್ಯುರಸಿ ಸಿಗೋದಿಲ್ಲ. ಸೊ ಎಲ್ಲಿ ನನಗೆ ಸಪೋರ್ಟ್ ಇದೆ 56,600 ಅಲ್ಲಿ ಒಂದು ಕಾಣಿಸ್ತಾ ಇದೆ. ಸೊ ಅದು ಬಿಟ್ಟರೆ ಎಸ್, ಇದು ಕೂಡ ಒಂದು ಸಪೋರ್ಟು. ಎಸ್, 56,200. ಐ ಮೇರ್ ಓನ್ಲಿ ನಾನು ನಾಳೆದನ್ನು ಹೇಳ್ತಾ ಇಲ್ಲ, ಎಲ್ಲೆಲ್ಲಿ ಸಪೋರ್ಟ್ ಆಗುತ್ತೆ. ನೀವು ಟೋಟಲಿ ನ್ಯೂ ಕಮರ್ಸ್ ಇದ್ದೀರಾ ಅಥವಾ ಸ್ವಲ್ಪ ದಿನ ಆಗಿದೆ ಬಟ್ ಆದರೂ ನನಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಡ್ರಾ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇದು ನಮಗೆ ಇನಿಷಿಯಲ್ ಇದರಲ್ಲಿ ನಮಗೆ ಇದು ಬರಲೇಬೇಕಾದ ಒಂದು ಸ್ಕಿಲ್ ಇದು. ಇದಾಯ್ತಾ, ಒಂದು ಸಪೋರ್ಟನ್ನು ಮಾಡಿದ್ವಿ. ಈಗ ರೆಸಿಸ್ಟೆನ್ಸನ್ನು ಡ್ರಾ ಮಾಡೋಣ. ಎಲ್ಲಿಂದ ಮಾರ್ಕೆಟು ಟರ್ನ್ ಮಾಡಿದೆ, ಇದು ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಬ್ರೇಕ್ ಆಗಿರೋ ರೆಸಿಸ್ಟೆನ್ಸ್ ಯಾವುದಿದೆ ಅದು ಕೂಡ ನೋಡೋಣ. ಈ ಏರಿಯಾ ಕೂಡ ಒಂದು ರೆಸಿಸ್ಟೆನ್ಸ್, ವೆರಿ ಸ್ಮಾಲ್ ರೇಂಜ್ ಆಗುತ್ತೆ, ಸ್ಟಿಲ್ ವಿ ಕ್ಯಾನ್ ಡ್ರಾ ಯಾ. ಅಲ್ಟಿಮೇಟ್ ಎಸ್, ಲೋವರ್ ಸೈಡ್ಗೆ ಯಾವ್ದ್ಯಾವ್ದು ಏರಿಯಾ ಬಂತು 56,000 ಏರಿಯಾ ಯಾವುದಿದು 800, ಅದು ಬಿಟ್ಟರೆ 56,600, 56,200, ಲಾಸ್ಟು 55,750 ಇಷ್ಟು ಡ್ರಾ ಆಗಿರಲಿ. ಹೈಯರ್ ಸೈಡಿಗೆ ನೋಡೋದಾದ್ರೆ ನಮಗೆ 57,070, 57,295, ಅಲ್ಟಿಮೇಟ್ ಇದು 57,600, 593, 600. ಇದೆಲ್ಲ ಹೈಯರ್ ಸೈಡ್ ಝೋನು, ಇದೆಲ್ಲ ಲೋವರ್ ಸೈಡ್ ಝೋನು. ಇಲ್ಲೆಲ್ಲ ಬಂದಾಗ ಈ ಏರಿಯಾದಲ್ಲಿ ಬಂದಾಗ ಹೇಗೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ, ಹೇಗೆ ಪ್ರೈಸ್ ಆಕ್ಷನ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡ್ತಾ ಹೋದರೆ ವಿಲ್ ಲರ್ನ್ ಸಮಥಿಂಗ್ ಎಲ್ಸ್. ಓಕೆ, ಐ ಹೋಪ್ ನಿಮ್ಗೇನಾದ್ರು ಡೌಟ್ ಇತ್ತು, ಇನ್ನೇನಾದ್ರು ಇದ್ರ ಬಗ್ಗೆ ಡೀಪ್ ನಾಲೆಡ್ಜ್ ಬೇಕು ಅಂತಂದರೆ ಯು ಕ್ಯಾನ್ ಕಮೆಂಟ್, ಇದರಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.